ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನನಗೆ ಏನಾದ್ರು ಒಂದು ಸ್ನಾಕ್ ತರ ರೆಸಿಪಿ ಟ್ರೈ ಮಾಡೋಣ ಅಂತ ಅನಿಸ್ತಿತ್ತು. ಸೊ ಅದನ್ನ ನಿಮ್ಗೂ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದೀನಿ. ಅದಕ್ಕೆ ಅಂತ ಅಂದ್ಬಿಟ್ಟು 2 ಪೊಟ್ಯಾಟೊ ತಗೊಂಡಿದೀನಿ. ನೀವ್ ಎಷ್ಟ್ ಬೇಕಾದ್ರೂ ತಗೊಬಹುದು. ನಾನಿಲ್ಲಿ ಫುಲ್ ಎಲ್ಲ ದಪ್ಪ ಇಷ್ಟೆಷ್ಟು ದಪ್ಪ ಇದೆ ಅಂತ ಅನ್ಬಿಟ್ಟು ಜಸ್ಟ್ 2 ನಾನು ತಗೊಂಡಿದೀನಿ. ಫಸ್ಟ್ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದಾದ್ಮೇಲೆ ಇದನ್ನ ಬೇಯಕ್ ಇಡ್ಬೇಕು. ಅದನ್ನ ಫಸ್ಟ್ ಸಿಪ್ಪೆ ತೆಗೆದ್ಬಿಟ್ಟು ಬೇಯಕ್ ಇಡೋಣ ಬನ್ನಿ. ವಾಶ್ ಮಾಡ್ಕೊಂಡಿದೀನಿ ಗೈಸ್. ವಾಶ್ ಮಾಡ್ಕೊಂಡು ಇದನ್ನ ಸಿಪ್ಪೆ ತೆಗಿತಾ ಇದೀನಿ. ಆಕ್ಚುಲಿ ಪೊಟ್ಯಾಟೊ ಇಂದ ಏನ್ ರೆಸಿಪಿ ಮಾಡಿದ್ರು ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಪೊಟ್ಯಾಟೊ ತಿನ್ಬಾರ್ದು. ಬಿಕಾಸ್ ಬೋನ್ಸ್ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಏನಂತಾರ, ಬೋನ್ಸ್ ಎಲ್ಲ ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಆತರ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಜಾಸ್ತಿ ತಿನ್ಬಾರ್ದು. ಸೊ ಈಗ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡಿದೀನಿ. ಇದ್ರಲ್ಲಿ ಸ್ವಲ್ಪ ಅಂದ್ರೆ ಅದು ಇದ್ರದ್ದು ಮಾರ್ಕ್ ಇಲ್ಲ, ಹಂಗೆ ಕಟ್ ಮಾಡ್ತಾ ತಕ್ಕೊಳ್ಳೋಣ ಅಂತ ಇದನ್ನ ಅಂದ್ರೆ ಸಣ್ಣ ಪೀಸ್ ತರ ಕಟ್ ಮಾಡ್ಕೊತೀನಿ. ಬಿಕಾಸ್ ಬೇಯಕ್ ಈಸಿ ಆಗ್ಲಿ ಅಂತ. ಹಂಗೇನು ಹಾಕ್ಬೋದು, ಹೆಂಗಿದ್ರು ಇದನ್ನ ಸ್ಮ್ಯಾಶ್ ಮಾಡ್ಬೇಕು, ಹಂಗೇನು ಹಾಕೋಬಹುದು. ನಾನು ಬೇಗ ಆಗ್ಲಿ ಅಂತ ಅನ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಾನೆಲ್ಲೋ ಎಲ್ಲಿ ನೋಡಿದ್ದು, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ಈ ರೆಸಿಪಿ ನೋಡಿದ್ದು ನಾನು. ಬಟ್ ಏನಪ್ಪಾ ಅಂತಂದ್ರೆ, ಅಲ್ಲಿ ಏನ್ ಹಾಕಿದ್ರಲ್ಲ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕಿಲ್ಲ. ಅವ್ರು ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ನಾನು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ರೆಸಿಪೀಸ್ ನ ಆಡ್ ಮಾಡ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡುವ, ಅಂದ್ರೆ ಟೇಸ್ಟ್ ಯಾವಾಗ್ಲೂ ಏನೇ ಒಂದು ರೆಸಿಪಿ ಟ್ರೈ ಮಾಡಿದ್ರು ನಮ್ಗೆ ಏನ್ ಬೇಕು ಅದನ್ನ ಎಕ್ಸ್ಟ್ರಾ ಹಾಕೊಂಡಾಗ ರೆಸಿಪಿಗೆ ಚೆನ್ನಾಗಿರುತ್ತೆ ಅಂತ. ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ನೋಡುವ, ಟ್ರೈ ಮಾಡೋಣ. ಎಷ್ಟು ದಪ್ಪ ಆಲೂಗಡ್ಡೆ. ಇದನ್ನ ಬೇಕಾದ್ರೆ ನೀವು ಫಸ್ಟೇ ಬೇಯದಕ್ಕೆ ಹಾಕ್ಬಿಟ್ಟು ಆಮೇಲೆ ಸಿಪ್ಪೆ ತೆಗಿಬಹುದು. ಬಟ್ ಬೆಟರ್ ಫಸ್ಟೇನೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಕ್ ಹಾಕಿದ್ರೆ ಬೆಟರ್ ಅಂತ ಅನ್ನಿಸ್ತು. ಹಂಗಾಗಿ ಫಸ್ಟೇ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಸೊ ಈಗೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಕುಕ್ಕರ್ಗೆ, ಒಂದು 3 ಲೀಟರ್ಸ್ ಕುಕ್ಕರ್ಗೆ ಇದನ್ನ ಹಾಕ್ಬಿಟ್ಟು ಫಸ್ಟ್ ಇದನ್ನ ಬೇಯಿಸ್ಕೊಬಿಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಎಸ್ ಗೈಸ್, ಒಂದು ಪುಟ್ಟ ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಇದನ್ನೆಲ್ಲ ಹಾಕೊಂಡು ಅದಕ್ಕೇನೆ ಎಷ್ಟು ಬೇಕು ಅಷ್ಟು ನೀರ್ ಹಾಕ್ಬಿಟ್ಟು, ಉಪ್ಪುನು ನಾನು ಅಂದ್ರೆ ಆಲೂಗಡ್ಡೆ ಬೇಯ್ಬೇಕಾದ್ರೆ ಹಾಕ್ಬಿಡ್ತೀನಿ. ಬಿಕಾಸ್ ಆಮೇಲೆ ಹಾಕಿದ್ರೆ ಅದು ಆಲೂಗಡ್ಡೆ ನೀಟಾಗಿ ಹಿಡಿಯೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಬೇಯ್ಬೇಕಾದ್ರೆ ಹಾಕೋತೀನಿ. ಎಸ್, ಬೇರೆ ಏನಿಲ್ಲ ಅಂತಂದ್ರು ಒಂದು 3 ಬಂದಿರತ್ತಲ್ಲೋ ಗೊತ್ತಿಲ್ಲ, 3 to 4 ವಿಜಿಲ್ ಹೊಡ್ಸ್ಕೊಳ್ಳೋಣ. ಅದಾದ್ಮೇಲೆ ಅದು ನೀಟಾಗಿ ಏನು ತೆಗ್ದಿದ ತಕ್ಷಣ ಮುಟ್ಟಿದ್ರನೆ ಸ್ಮ್ಯಾಶ್ ಆಗ್ಬೇಕು. ಅದು ಆತರ ಅದನ್ನ ಬೆಂದ್ಮೇಲೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡುವ. ಫಸ್ಟ್ ಬೇಲಿ ಬೆಂದಿದೆ ನೋಡಿ. ಎಸ್, ಪೀಸ್ ಹಾಕಿದೆ. ಇದನ್ನೆಲ್ಲ ಒಂದು ಇದಕ್ಕೆ ಹಾಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕೀಗ. ನಾನು ಈ ತರದೊಂದು ದಬ್ರೆ ಹಾಕೋತಾ ಇದ್ದೀನಿ. ಸೊ ಈಗ ಏನಂತಂದ್ರೆ, ಪಾತ್ರೆಗೆಲ್ಲ ಹಾಕೊಂಡಿದೀನಿ. ಜಸ್ಟ್ ಸ್ಮ್ಯಾಶ್ ಮಾಡ್ಬಿಟ್ಟು ಒಂದು ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿ ಒಂದು 10 ಮಿನಿಟ್ಸ್ ಹಂಗೆ ಬಿಡ್ತೀನಿ. ಬಿಕಾಸ್ ಅದು ನೀಟಾಗಿ ಆರ್ಬೇಕು. ಅದಕ್ಕೆ ನಾನು ಇವಾಗ ನೆಕ್ಸ್ಟ್ ಮೈದಾ ಮತ್ತೆ ಅದಕ್ಕೆ ಏನೇನು ಮಸಾಲ ಬೇಕೋ ಅದನ್ನೆಲ್ಲ ಹಾಕೊಂಡು ಕೈಯಲ್ಲಿನೇ ಕಲಿಸ್ಬೇಕು. ಸೊ ಹಂಗಾಗಿ ಸುಡುತ್ತೆ ಅಂತ ಅಂದ್ಬಿಟ್ಟು 10 ಮಿನಿಟ್ಸ್ ಇದನ್ನ ಫಸ್ಟ್ ಹಿಂಗೆ ಸ್ಮ್ಯಾಶ್ ಮಾಡಿ ಆರೋದಕ್ಕೆ ಬಿಡ್ತೀನಿ. ಹಾಗೆ ಗೈಸ್, ನೀವು ಇದಕ್ಕೆ ಮೈದಾ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಿರಲ್ಲ, ಸೊ ಆವಾಗ ಕಲಿಸ್ಬೇಕಾದ್ರೆ ನೀವು ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಬಿಕಾಸ್ ಆಲೂಗಡ್ಡೆ ಬೆಂದಿರುತ್ತಲ್ಲ, ಅದ್ರಲ್ಲೂ ಸ್ವಲ್ಪ ಇರುತ್ತೆ, ಅದು ಸ್ವಲ್ಪ ಆಗಿರುತ್ತೆ. ಎಕ್ಸ್ಟ್ರಾ ಏನಾದ್ರು ಬೇಕು ಅಂತ ಅಂದ್ರೆ, ಈಗ ಆಲೂಗಡ್ಡೆ ಬೇಯಿಸಿರೋ ನೀರ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಹಾಕೊಂಡ್ರು ನಡೆಯುತ್ತೆ. ಬಿಕಾಸ್ ಇದಕ್ಕೆ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಆ ಉಪ್ಪು ಇದಕ್ಕೆ ಕರೆಕ್ಟ್ ಆಗುತ್ತೆ. ಮತ್ತೆ ಏನಾದ್ರು ನೀವು ಬೇರೆ ನೀರ್ ಹಾಕೋತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕ್ಬೇಕು. ಅದು ಉಪ್ಪು ಇಡಿದ್ರೆ ಓಕೆ, ಅದು ಕೆಲವೊಂದ್ಸಲ ಹಿಡಿಯಲ್ಲ. ಹಂಗಾಗಿ ಆಲೂಗಡ್ಡೆ ತೆಗ್ದಿರ್ತೀರಲ್ಲ, ಆ ನೀರ್ನ ಯೂಸ್ ಮಾಡ್ಬೋದು ನೀವು.
ಆಕ್ಚುಲಿ ನಾನು ನೋಡಿದ ವಿಡಿಯೋದಲ್ಲಿ ಜಸ್ಟ್ ಆಲೂಗಡ್ಡೆ ಮತ್ತೆ ಮೈದಾ ಎರಡನ್ನೇ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ರೌಂಡ್ ರೌಂಡ್ ಮಾಡ್ಬಿಟ್ಟು ಎಣ್ಣೆ ಒಳಗಡೆ ಬಿಟ್ಟಿದ್ದು. ಸೊ ನಾನಿವಾಗ ಏನಂತಂದ್ರೆ ಎಕ್ಸ್ಟ್ರಾ ನನಗೆ ಏನೇನ್ ಬೇಕು ಅಂತಂದ್ರೆ ನಾನು ಈ ಆಲೂಗಡ್ಡೆಗೆ ಕರಿಬೇವಿನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಹಾಕೋಬಹುದು. ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಕ್ಕೆ ಈ ಮೆಣಸಿನಕಾಯಿ ಮತ್ತೆ ಜೀರಿಗೆ ಇದನ್ನೆಲ್ಲಾನು ಎಕ್ಸ್ಟ್ರಾ ಆಡ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಏನಂತಂದ್ರೆ ಅದನ್ನ ಸೆಪರೇಟ್ ಆಗಿ ತಿಂದ್ರು ಅದು ಟೇಸ್ಟ್ ಅನಿಸ್ಬೇಕು, ಟೇಸ್ಟಿ ಅಂತ ಅನಿಸ್ಬೇಕು, ಮತ್ತೆ ಚೆನ್ನಾಗಿ ಅನಿಸ್ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಅಡಿಷನಲ್ ಆಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಬಿಕಾಸ್ ಅದು ಏನೋ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಒಂದ್ ಸ್ವಲ್ಪ ಜೀರಿಗೆ ಆಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ, ಸೊ ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ. ಲಾಸ್ಟ್ ಏನಂತ ಅಂದ್ರೆ ಮೈದಾನ ಆಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನ ನೀರ್ ಹಾಕ್ದೆ ಕಲ್ಸ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಆಮೇಲೆ ನೋಡ್ಕೋಬಹುದು. ಸೊ ಹಂಗಾಗಿ ಫಸ್ಟ್ ನೀರ್ ಹಾಕೋಬಾರದು. ಎಸ್ ನೋಡಿ, ಫಸ್ಟ್ ನಾನು ನೀರ್ ಆಡ್ ಮಾಡಿಲ್ಲ. ಇದನ್ನ ಹೆಂಗೆ ಅಂತಂದ್ರೆ ಹಿಟ್ಟನ್ನ ಎಷ್ಟು ಹಾಕೋಬೇಕಂತಂದ್ರೆ ಈ ಆಲೂಗಡ್ಡೆ ಮತ್ತೆ ಮೈದಾ ಎರಡೂ ಸೇರಿ ಉಂಡೆ ಆಗ್ಬೇಕು, ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೇಕು ನಾವು. ಹಾಗಾಗಿ ನಾನು ಅದನ್ನ ಫುಲ್ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ 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 ಮೈದಾನ ಆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಇದಿನ್ನೂ ರೌಂಡ್ ಆಗೋದಕ್ಕೆ ಅಷ್ಟು ಲೈಕ್ ಅಂತಂದ್ರೆ ಆ ಕನ್ಸಿಸ್ಟೆನ್ಸಿ ಬಂದಿಲ್ಲ. ಇನ್ನು ಸ್ವಲ್ಪ ಅದಕ್ಕೆ ಮೈದಾ ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಸ್ವಲ್ಪ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ನೀಟಾಗಿ ರೌಂಡ್ ಆಗ್ಬೇಕು, ಆ ತರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಉಂಡೆಗಳನ್ನ ಮಾಡಿಟ್ಕೊಂಡಿದೀನಿ. ಬಿಕಾಸ್ ಅದನ್ನ ಎಣ್ಣೆಲಿ ಹಾಕಿ ನೋಡಿ ಏನ್ ಹೆಚ್ಚು ಕಡಿಮೆ ಆಗಿದೆ ಅಂತ ನೋಡಿ ಇನ್ನ ಮಿಕ್ಕಿದನ್ನ ಮಾಡಿ ಹಾಕೋಣ ಅಂತ ಅನ್ಬಿಟ್ಟು ಸೊ ಎಣ್ಣೆನ ಇಲ್ಲಿ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅದು ಎಣ್ಣೆ ಕಾಯ್ಲಿ, ಫಸ್ಟ್ ಇದನ್ನ ಹಾಕ್ಬಿಟ್ಟು ಆಮೇಲೆ ನೋಡೋಣ ಅದ್ರಲ್ಲಿ ಏನ್ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ನೋಡ್ಬಿಟ್ಟು ಇನ್ ಮಿಕ್ಕಿದೆಲ್ಲಾನು ಉಂಡೆ ಮಾಡಿ ಹಾಕೋಣ. ಗೈಸ್ ನಾನು ಚೆಕ್ ಮಾಡಿದೆ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸೊ ಈಗ ಈ ಉಂಡೆಗಳನ್ನ ಎಣ್ಣೆ ಒಳಗಡೆ ಬಿಡ್ತೀನಿ. ಸ್ವಲ್ಪ ಚಿಕ್ಕದಾಗಿ ಚಿಕ್ಕ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಿಟ್ರೆ ಬೆಟರ್. ಎಸ್ ಎಸ್ ಅಂಡ್ ಇದನ್ನ ತುಂಬಾ ಬೇಯಿಸ್ಬೇಕಂತ ಏನಿಲ್ಲ. ಬಿಕಾಸ್ ಆಲೂಗಡ್ಡೆನ ನಾವು ಆಲ್ರೆಡಿ ಬೇಯಿಸಿ ಅದನ್ನ ಫುಲ್ ಎಲ್ಲ ಸ್ಮ್ಯಾಶ್ ಮಾಡಿರೋದ್ರಿಂದ ಜಸ್ಟ್ ಒಂದು ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲಿ ತೇಲ್ಸಿದ್ರೆ ಸಾಕು, ಅದು ಬೆಂದಿರುತ್ತೆ. ಬಿಕಾಸ್ ಆಫ್ ಮೈದಾ ಬೇಯ್ಬೇಕಂತಷ್ಟೇ ಜಸ್ಟ್ ಎಣ್ಣೆಲಿ ಹಾಕ್ತಾ ಇರೋದು ಇದನ್ನ. ಇದನ್ನ ಸ್ವಲ್ಪ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬೆಟರ್. ಬಿಕಾಸ್ ಸೀದೋಗೋದೆಲ್ಲ ಆಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಸ್ಟಾರ್ಟಿಂಗೇನೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹಾಕುತ್ತಲ್ಲ, ಸೊ ಹಂಗಾಗಿ ಅದು ಹಿಂಗಾಗಿದೆ. ಇನ್ನೊಂದ್ ಸ್ವಲ್ಪ ನೋಡಿ ಇಲ್ಲೆಲ್ಲ ವೈಟ್ ವೈಟ್ ಹಂಗೆ ಇದೆ, ಇದೆಲ್ಲ ನೀಟಾಗಿ ಬ್ರೌನ್ ಕಲರ್ ಬರಬೇಕು. ಹಂಗಂತ ತುಂಬಾ ಬ್ರೌನ್ ಬರೋದಕ್ಕೆ ಬಿಡಬಾರ್ದು. ಗೊತ್ತಾಗುತ್ತೆ ಅಲ್ವಾ ಅಂದ್ರೆ ಎಷ್ಟಕ್ಕೆ ಬೆಂದಿದೆ ಎಷ್ಟು ಬೆಂದಿಲ್ಲ, ಎಷ್ಟು ಬೆಂದಾಗ ಎತ್ತಬೇಕು ಅಂತ. ಸೊ ಬೆಟರ್ ಈಗ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ಉಂಡೆ ಮಾಡೋದಕ್ಕೆ ಟ್ರೈ ಮಾಡೋಣ. ಬಿಕಾಸ್ ಅವಾಗ ಕೈಗೆಲ್ಲ ನೀಟಾಗಿ ಸಿಗುತ್ತೆ, ಅಂಟ್ಕೊಳ್ಳೋದು ಅದೆಲ್ಲ ಆಗಲ್ಲ. ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ. ಆಲ್ಮೋಸ್ಟ್ ಆಗಿದೆ ಅಂತ. ಆಗಿದೆ, ಇಟ್ಬಿಡೋಣ. ಎಸ್ ಆಗಿದೆ. ಈಗ ಇದನ್ನ ಇತ್ತಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದು ನೇಮ್ ಏನು, ಇದ್ರಕ್ಕೆ ಏನು ಹೆಸರು ಇಡ್ಬೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇದು ನೋಡಿದ್ರೆ ಆಲೂಗಡ್ಡೆ ಬೋಂಡ ಮಾಡ್ತಾರಲ್ಲ ಅದೇ ಥರ ಬಂದಿದೆ. ಬಟ್ ಅಲ್ಲಿ ಕಡಲೆ ಹಿಟ್ಟು ಹಾಕ್ತಾರೆ, ಇಲ್ಲಿ ನಾನು ಮೈದಾ ಹಾಕಿದ್ದೀನಿ ಅಷ್ಟೇ. ಎಸ್ ನೋಡಿ ಗೈಸ್, ಈ ಕಲರ್ ಬಂದರೆ ಸಾಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಅಯ್ಯೋ ಕ್ಯಾಮ್ರಾನೇ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಕ್ಯಾಮ್ರಾ ನೀಟಾಗಿ ಒರೆಸಿ ಒಂದ್ಸಲಿ ಮಾಡುವ. ಎಸ್ ನೋಡಿ ಈಗ ಕಾಣಿಸ್ತದೆ. ಎಸ್ ಈಗ ನೋಡಿ ಕಾಣಿಸ್ತದೆ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ
ನೀಟಾಗಿ ಎಣ್ಣೆಲಿ ತೇಲಿಸ್ಕೋಬೇಕು. ಸೊ ಏನು ಜಾಸ್ತಿ ಬೇಯಿಸ್ಬೇಕನ್ನೋ ನೆಸೆಸಿಟಿ ಇಲ್ಲ, ಬಿಕಾಸ್ ಅದರಲ್ಲಿ ಮೈದಾ ಒಂದೇ ಬೇಯಬೇಕಾಗಿರೋದು. ಹಾಗಾಗಿ ಇಷ್ಟಾದರೆ ಸಾಕು. ಸೊ ಇವಾಗ ಫಸ್ಟ್ ಎಲ್ಲನೂ ಹಾಕ್ಬಿಡ್ತೀನಿ, ಬಿಕಾಸ್ ಹಾಗೆ ಸ್ಟಾಪ್ ಮಾಡಿಬಿಟ್ರೆ ಅದು ಹಂಗೆ ಉಳಿದೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಎಲ್ಲನೂ ಹಾಕ್ಬಿಡ್ತೀನಿ. ಟೇಸ್ಟ್ ಮಾಡೋಣ ಈಗ. ಸುಡ್ತಾ ಇದೆ. ನಿಜವಾಗ್ಲೂ ಸಕ್ಕತ್ತಾಗೈತೆ, ಅಲ್ಟಿಮೇಟ್. ನೀವು ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಈಗ ನಮ್ಮಮ್ಮ ಒಂದು ಐಡಿಯಾ ಕೊಟ್ಟರು, ಅದಕ್ಕೆ ಆನಿಯನ್ ಹಾಕೋ ಚೆನ್ನಾಗಿರುತ್ತೆ ಅಂತ. ಸೊ ಆನಿಯನ್ ಹಾಕೊಳ್ಳೋಣ, ಅದು ಟ್ರೈ ಮಾಡುವ.